ನಮಸ್ಕಾರ. ಬನ್ನಿ, ಇಂದು ರಾಜಸ್ಥಾನದ ಮಣ್ಣಿನಿಂದ ಬಂದ ಒಂದು ಅದ್ಭುತ ಕಥೆಯನ್ನ ಕೇಳೋಣ. ಇದು ಬರೀ ಶೌರ್ಯ, ತ್ಯಾಗ, ಬಲಿದಾನದ ಕಥೆ ಅಷ್ಟೇ ಅಲ್ಲ. ಬದಲಿಗೆ ಒಂದು ಸಂಸ್ಕೃತಿಯ ಅತ್ಯುನ್ನತ ಆದರ್ಶಗಳು ಹೇಗಿರುತ್ತೆ ಅಂತ ತೋರಿಸುವ ಒಂದು ಚರಿತ್ರೆ. ಈ ಕಥೆಯ ಗಟ್ಟಿತನ, ಅದರ ಮಹತ್ವ ಅರ್ಥ ಆಗಬೇಕು ಅಂದರೆ ನಾವು ಕವಿ ನರೇಂದ್ರ ಮಿಶ್ರಾ ಅವರ ಈ ಸಾಲುಗಳಿಂದಲೇ ಶುರು ಮಾಡಬೇಕು. ನೋಡಿ, ಈ ಸಾಲುಗಳಿದೆಯಲ್ಲ, ಇವೇ ಈ ಕಥೆಯ ಹೃದಯ. ತ್ಯಾಗದಿಂದ ಒಂದು ನೆಲ ಹೇಗೆ ಪವಿತ್ರವಾಗುತ್ತೆ ಅಂತ ಹೇಳುತ್ತೆ. ಹಾಗಾದ್ರೆ ಈ ಕಥೆಯ ತಿರುಳೇನು? ಇದು ಎರಡು ಶಕ್ತಿಗಳ ನಡುವಿನ ಒಂದು ದೊಡ್ಡ ಸಂಘರ್ಷ. ಒಂದು ಕಡೆ ರಜಪೂತರ ಗೌರವ, ಅವರ ಕ್ಷಾತ್ರಧರ್ಮ, ಅಂದ್ರೆ ಕೊಟ್ಟ ಮಾತಿಗೆ ತಪ್ಪಲ್ಲ, ಶರಣು ಬಂದವರನ್ನ, ಅತಿಥಿಗಳನ್ನ ಪ್ರಾಣ ಕೊಟ್ಟಾದರೂ ಕಾಪಾಡಬೇಕು ಅನ್ನೋ ಒಂದು ಗೌರವ. ಇನ್ನೊಂದು ಕಡೆ ಒಬ್ಬ ಸುಲ್ತಾನನ ಕುತಂತ್ರ, ಮೋಸ, ಅಧಿಕಾರದ ಹಸಿವು. ಇವೆರಡರ ನಡುವಿನ ಹೋರಾಟನೇ ಈ ಇಡೀ ಕಥೆಯ ಜೀವಾಳ. ಈ ದೊಡ್ಡ ಸಂಘರ್ಷಕ್ಕೆ ನಾಂದಿ ಹಾಡಿದ್ದೇ ಒಂದು ದ್ರೋಹ. ಸರಿ, ಹಾಗಿದ್ರೆ ಈ ಸಂಕಷ್ಟ ಶುರುವಾಗಿದ್ದು ಹೇಗೆ? ಬನ್ನಿ ಅದರೊಳಗೆ ಹೋಗಿ ನೋಡೋಣ. ಇಲ್ಲಿರೋ ವ್ಯತ್ಯಾಸವನ್ನೊಮ್ಮೆ ನೋಡಿ, ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಚಿತ್ತೋಡದ ರಾಜ ರತನ್ ಸಿಂಗ್ ಅವರ ಉದ್ದೇಶ ಯುದ್ಧವನ್ನ ತಪ್ಸೋದು. ಅದಕ್ಕೆ ಅವರು ಖಿಲ್ಜಿಗೆ ಅತಿಥಿ ಸತ್ಕಾರ ಕೊಡ್ತಾರೆ. ಯಾಕಂದ್ರೆ ರಜಪೂತ ಧರ್ಮದಲ್ಲಿ ಅತಿಥಿ ಅಂದ್ರೆ ದೇವರಿಗೆ ಸಮ. ಆದ್ರೆ ಖಿಲ್ಜಿಯ ತಲೆಯಲ್ಲಿದ್ದಿದೇ ಬೇರೆ. ಆತ ಆ ಪವಿತ್ರವಾದ ಆತಿಥ್ಯವನ್ನೇ ಬಳಸ್ಕೊಂಡು ರಾಜನನ್ನೇ ಮೋಸದಿಂದ ಸೆರೆಹಿಡಿದ. ಇದು ಬರೀ ರಾಜಕೀಯ ದ್ರೋಹ ಆಗಿರ್ಲಿಲ್ಲ, ಇದು ಅವರ ನಂಬಿಕೆ, ಅವರ ಗೌರವದ ಮೇಲೆಯೇ ಮಾಡಿದ ದೊಡ್ಡ ಪ್ರಹಾರ. ಸರಿ, ರಾಜನನ್ನ ಸೆರೆ ಹಿಡಿದು ದೆಹಲಿಗೆ ಕರ್ಕೊಂಡೋದ ಖಿಲ್ಜಿ ಚಿತ್ತೋಡ್ಗೆ ಒಂದು ಸಂದೇಶ ಕಳಿಸ್ತಾನೆ. ಆದರೆ ಅದು ಬರೀ ಒಂದು ಸಂದೇಶ ಆಗಿರಲಿಲ್ಲ, ಅದೊಂದು ಭಯಾನಕ, ಅವಮಾನಕಾರಿ ಬೇಡಿಕೆಯಾಗಿತ್ತು. ಕೇವಲ 10 ದಿನ. ಆ 10 ದಿನಗಳಲ್ಲೇ ರಾಣಿ ಪದ್ಮಿನಿಯನ್ನ ಕಳಿಸಿಕೊಡಬೇಕು, ಇಲ್ಲ ಅಂದ್ರೆ ರಾಜ ರತನ್ ಸಿಂಗ್ ಅವರ ಕತ್ತರಿಸಿದ ತಲೆ ಚಿತ್ತೋಡಕ್ಕೆ ಬರುತ್ತೆ. ಯೋಚನೆ ಮಾಡಿ, ಚಿತ್ತೋಡದ ಮುಂದಿದ್ದ ಆಯ್ಕೆ ಎಂಥದ್ದು ಅಂತ. ಒಂದು ಕಡೆ ತಮ್ಮ ರಾಜನ ಪ್ರಾಣ, ಇನ್ನೊಂದು ಕಡೆ ಇಡೀ ರಾಜ್ಯದ ಮಾನ. ಇದೇ ಧರ್ಮ ಸಂಕಟ ಇಡೀ ಕಥೆಯನ್ನೇ ಬೇರೆ ದಿಕ್ಕಿಗೆ ತಿರುಗಿಸಿದ್ದು. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಲ್ಲರ ಕಣ್ಣು ಇದ್ದಿದ್ದು ರಾಣಿ ಪದ್ಮಿನಿಯ ಮೇಲೆ. ಅವರು ರಾಜ್ಯದ ಗೌರವವನ್ನ ಉಳಿಸೋಕೆ ಒಬ್ಬರಲ್ಲ, 2 ವೀರಯೋಧರನ್ನ ಹುಡುಕೊಂಡು ಹೊರಡ್ತಾರೆ. ಆದರೆ ಆ ಯೋಧರು ರಾಜ್ಯದಿಂದ ದೂರವಾಗಿದ್ರು. ಚಿತ್ತೋಡದ ಕೊನೆಯ ಭರವಸೆ ಆಗಿದ್ದು ಇದೇ 2, ಗೋರಾ ಮತ್ತು ಬಾದಲ್. ಗೋರಾ ಅಂದ್ರೆ ಅನುಭವಿ, ಮಾಜಿ ಸೇನಾಪತಿ. ಅವರ ಸೋದರ ಅಳಿಯನೇ ಬಾದಲ್, ಕೆಚ್ಚೆದೆಯ ಯುವಕ. ಆದ್ರೆ ಸಮಸ್ಯೆ ಏನಂದ್ರೆ, ಗೌರವದ ವಿಚಾರದಲ್ಲಿ ರಾಜನ್ ಜೊತೆ ಮನಸ್ತಾಪ ಆಗಿ ಇವರಿಬ್ರೂ ರಾಜ್ಯವನ್ನೇ ಬಿಟ್ಟು ಕಾಡಲ್ಲಿ ವಾಸಿಸ್ತಿದ್ರು. ತಮ್ಮ ಆತ್ಮಗೌರವಕ್ಕೆ ಅಷ್ಟೂ ಬೆಲೆ ಕೊಡ್ತಿದ್ರು. ಆಗ ನೋಡಿ, ರಾಣಿ ಪದ್ಮಿನಿ ತಾವೇ ಸ್ವತಃ ಕಾಡಿಗೆ ಹೋಗಿ ಘೋರಾರನ್ನ ಭೇಟಿ ಮಾಡ್ತಾರೆ. ತಮ್ಮ ವೈಯಕ್ತಿಕ ಬೇಸರವನ್ನ ಬದಿಗಿಟ್ಟು ರಾಜ್ಯದ ಗೌರವ ಮುಖ್ಯ, ರಾಜನನ್ನ ಮತ್ತು ಚಿತ್ತೋಡವನ್ನ ಉಳಿಸಿ ಅಂತ ಕೈಮುಗ್ದು ಕೇಳ್ಕೊಳ್ತಾರೆ. ಇದು ನಿಜಕ್ಕೂ ಒಬ್ಬ ರಾಣಿಯ ಕರ್ತವ್ಯ ಪ್ರಜ್ಞೆ ಹೇಗಿತ್ತು ಅನ್ನೋದಕ್ಕೆ ಸಾಕ್ಷಿ. ರಾಣಿಯ ಮಾತಿಗೆ ಗೋರಾ ಕೊಟ್ಟ ಉತ್ತರ ಇದೆಯಲ್ಲ, ಅದು ಇತಿಹಾಸದಲ್ಲಿ ನಿಂತೋಯ್ತು. ಅದೊಂದು ಸಾಮಾನ್ಯ ಭರವಸೆ ಆಗಿರಲಿಲ್ಲ, ಅದು ಸಾವಿಗೆ ಸವಾಲ್ ಹಾಕುವಂತ ಒಂದು ಶಪಥವಾಗಿತ್ತು. ಅಂದಿನಿಂದ ಚಿತ್ತೋಡದ ಗೌರವವನ್ನ ವಾಪಸ್ ತರುವ ಸಂಪೂರ್ಣ ಜವಾಬ್ದಾರಿ ಅವರ ಹೆಗಲಿಗೆ ಬಂತು. ಸರಿ, ರಾಜನನ್ನ ರಕ್ಷಿಸಬೇಕು. ಎಲ್ಲಿಂದ? ಸುಲ್ತಾನನ ಅಧಿಕಾರದ ಕೇಂದ್ರವಾದ ದೆಹಲಿಯಿಂದಲೇ. ಇದಕ್ಕಾಗಿ ಗೋರಾ ಒಂದು ಅದ್ಭುತವಾದ ಪ್ಲಾನ್ ಮಾಡ್ತಾರೆ. ಅದು ಹೇಗಿತ್ತು ಅಂದ್ರೆ, ಮೋಸಕ್ಕೆ ಮೋಸದಿಂದಲೇ ಉತ್ತರ ಕೊಡುವಂಥ ಒಂದು ತಂತ್ರ. ಆ ಯೋಜನೆ ಹೇಗಿತ್ತು ಗೊತ್ತಾ? ಮೊದಲನೇ ಹಂತ, ರಾಣಿ ಪದ್ಮಿನಿ ಶರಣಾಗೋಕೆ ಒಪ್ಪಿದ್ದಾರೆ ಅಂತ ಖಿಲ್ಜಿಗೆ ನಂಬಿಸೋದು. ಆಮೇಲೆ ರಾಣಿ ಮತ್ತು ಅವರ ದಾಸಿಯರು ಬರ್ತಿದ್ದಾರೆ ಅಂತ ಹೇಳಿ 700 ಪಲ್ಲಕ್ಕಿಗಳನ್ನ ರೆಡಿ ಮಾಡೋದು. ಆದರೆ ಇಲ್ಲೇ ಇತ್ತು ಅಸಲಿ ಟ್ವಿಸ್ಟ್. ಪ್ರತಿಯೊಂದು ಪಲ್ಲಕ್ಕಿಯಲ್ಲೂ ಇದ್ದಿದ್ದು ದಾಸಿಯರಲ್ಲ, ಬದಲಿಗೆ ಶ್ರೇಷ್ಠ ರಜಪೂತ ಯೋಧರು. ರಾಜನ ಸರಪಳಿ ಕತ್ತರಿಸೋಕೆ ಒಬ್ಬ ಕಮ್ಮಾರನಿಗೆ ರಾಣಿಯ ವೇಷ ಹಾಕಲಾಯಿತು. ಒಟ್ಟಾರೆ ಪ್ಲಾನ್ ಏನಂದ್ರೆ, ಕೋಟೆ ಒಳಗೆ ಹೋಗೋದು, ರಾಜನನ್ನ ಬಿಡಿಸೋದು, ಆಮೇಲೆ ಹೋರಾಡ್ತಾ ಹೊರಗೆ ಬರೋದು. ಸುಮಾರು 3,500. ಇದೊಂದು ಸಣ್ಣ ಸಂಖ್ಯೆ ಅಲ್ಲ. ಆ 700 ಪಲ್ಲಕ್ಕಿಗಳಲ್ಲಿ ಅಡಗಿದ್ದ ಮತ್ತು ಆ ಪಲ್ಲಕ್ಕಿಗಳನ್ನ ಹೊತ್ತಿದ್ದ ಒಟ್ಟು ಯೋಧರ ಸಂಖ್ಯೆ ಇದು. ಅಂದ್ರೆ ಯೋಚನೆ ಮಾಡಿ, ಇದು ಎಷ್ಟು ದೊಡ್ಡ, ಎಷ್ಟು ಅಪಾಯಕಾರಿ ಕಾರ್ಯಾಚರಣೆ ಆಗಿತ್ತು ಅಂತ. ಸರಿ, ಈಗ ಬರೋಣ ಕತೆಯ ಅತ್ಯಂತ ರೋಚಕ ಘಟ್ಟಕ್ಕೆ. ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ಇಳಿಸುವ ಸಮಯ. ಮುಂದೆ ನಡೆದ ಆ ಯುದ್ಧ ಇದೆಯಲ್ಲ, ಅದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ನಿಂತುಬಿಟ್ಟು. ದೆಹಲಿಯ ಕೋಟೆಯೊಳಗೆ ಒಂದೊಂದೇ ಪಲ್ಲಕ್ಕಿಗಳು ಬರ್ತಿವೆ. ಎಲ್ಲೆಡೆ ಸ್ತಬ್ಧ. ಆದ್ರೆ ಇದ್ದಕ್ಕಿದ್ದಂತೆ ಹರ್ ಹರ್ ಮಹಾದೇವ್ ಅನ್ನೋ ಯುದ್ಧ ಘೋಷಣೆ ಮುಗಿಲು ಮುಟ್ಟುತ್ತೆ. ಪಲ್ಲಕ್ಕಿಗಳಿಂದ ಯೋಧರು ಸಿಂಹಗಳ ಹಾಗೆ ಹೊರಗೆ ಧುಮುಕುತ್ತಾರೆ. ಯುದ್ಧ ಶುರುವಾಗಿತ್ತು. ಪ್ಲಾನ್ನ ಮೊದಲ ಭಾಗ ಸಕ್ಸಸ್ ಆಯ್ತು. ಕಮ್ಮಾರ ರಾಜನ ಸಂಕೋಲೆಗಳನ್ನ ಕತ್ತರಿಸ್ದ.
ಘೋರ ಒಂದು ಕ್ಷಣನೂ ತಡ ಮಾಡಲಿಲ್ಲ. ತಕ್ಷಣ ರಾಜನನ್ನ ಸುರಕ್ಷಿತವಾಗಿ ಚಿತ್ತೋಡದ ಕಡೆಗೆ ಕಳಿಸ್ಕೊಟ್ಟು ತಾವು ಮತ್ತು ಉಳಿದ ಯೋಧರು ಖಿಲ್ಜಿಯ ಲಕ್ಷಾಂತರ ಸೈನಿಕರನ್ನ ಎದುರಿಸೋಕೆ ಅಲ್ಲೇ ನಿಂತುಬಿಟ್ರು. ಆಗ ಖಿಲ್ಜಿಯ ಸೇನಾಪತಿಗೆ ಗೋರ ಹೇಳಿದ ಮಾತು ಇದು. ಈ ಮಾತುಗಳು ಅವರ ಧೈರ್ಯಕ್ಕೆ, ಅವರ ಸ್ವಾಮಿ ನಿಷ್ಠೆಗೆ ಹಿಡಿದ ಕೈಗನ್ನಡಿ. ತಮ್ಮ ರಾಜನ ರಕ್ಷಣೆಗಾಗಿ ಅವರೊಂದು ಉಕ್ಕಿನ ಗೋಡೆಯ ಹಾಗೆ ನಿಂತುಬಿಟ್ಟಿದ್ರು. ಯುದ್ಧ ಭೀಕರಾಗ್ತಾ ಹೋಯಿತು. ಅಷ್ಟರಲ್ಲಿ ಒಂದು ಮೋಸದ ದಾಳಿಯಿಂದ ಗೋರಾರ ತಲೆ ದೇಹದಿಂದ ಬೇರ್ಪಡುತ್ತೆ. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲಿಲ್ಲ. ಕವಿತೆಯಲ್ಲಿ ಹೇಳುವ ಹಾಗೆ ಅವರ ತಲೆ ಇಲ್ಲದ ದೇಹ ಕೂಡ ಹೋರಾಟವನ್ನ ನಿಲ್ಲಿಸಲಿಲ್ಲವಂತೆ. ಖಡ್ಗ ಬೀಸುತ್ತಾ ಹೋಗಿ ಶತ್ರು ಸೇನಾಪತಿಯನ್ನ ಕೊಂದುಹಾಕಿತು. ಇದು ಅವರ ಶೌರ್ಯದ, ಅವರ ಕರ್ತವ್ಯನಿಷ್ಠೆಯ ಪರಾಕಾಷ್ಠೆ ಅಂದ್ರೆ ತಪ್ಪಾಗಲ್ಲ. ತನ್ನ ಕಣ್ಮುಂದೆಯೇ ಚಿಕ್ಕಪ್ಪ ಹೀಗೆ ಬಿದ್ದಿದ್ದನ್ನ ಕಂಡ ಬಾದಲ್ ಒಂದು ಜ್ವಾಲಾಮುಖಿಯ ಹಾಗೆ ಸ್ಫೋಟಿಸ್ತಾನೆ. ಅವನ ಕಣ್ಣಲ್ಲಿ ದುಃಖ ಇತ್ತು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಸೇಡಿನ ಕಿಡಿ ಹೊತ್ತುಕೊಂಡಿತ್ತು. ರಾಜ ಸುರಕ್ಷಿತವಾಗಿ ತಲುಪಲೇಬೇಕು ಅಂತ ಪ್ರತಿಯೊಬ್ಬ ರಜಪೂತ ಯೋಧನೂ ತನ್ನ ಕೊನೆಯ ಉಸಿರಿರುವವರೆಗೂ ಹೋರಾಡುವಂತೆ ಸ್ಫೂರ್ತಿ ತುಂಬಿತ್ತು. ಹಾಗಾದ್ರೆ ಈ ಭಯಾನಕ ಯುದ್ಧದ ಕೊನೆಗೆ ಏನಾಯ್ತು? ಗೆಲುವು ಸಿಕ್ತಾ? ಅದಕ್ಕಾಗಿ ತೆತ್ತ ಬೆಲೆಯೆಷ್ಟು? ಬನ್ನಿ ಈಗ ಅದನ್ನ ನೋಡೋಣ. ಇದು ಆ ಗೆಲುವಿನ ಸಂಪೂರ್ಣ ಚಿತ್ರಣ. ಕಾರ್ಯಾಚರಣೆ ಯಶಸ್ವಿ. ರಾಜ ರತನ್ ಸಿಂಗ್ ಚಿತ್ತೋಡಕ್ಕೆ ಸುರಕ್ಷಿತವಾಗಿ ವಾಪಸ್ ಬಂದ್ರು. ಆದರೆ ಅದಕ್ಕಾಗಿ ಕೊಟ್ಟ ಬೆಲೆ? ಸಂಪೂರ್ಣ ಬಲಿದಾನ. ಗೋರ, ಬಾದಲ್ ಮತ್ತು ಆ 3,500 ಯೋಧರು ಯಾರೊಬ್ರೂ ವಾಪಸ್ ಬರಲಿಲ್ಲ. ರಾಜನ ಪ್ರಾಣ ಉಳಿತು ನಿಜ, ಆದರೆ ಚಿತ್ತೋಡ ತನ್ನ ಒಂದು ಇಡೀ ಪೀಳಿಗೆಯ ವೀರರನ್ನೇ ಕಳ್ಕೊಂಡಿತ್ತು. ಆದ್ರೆ ನೋಡಿ, ಅವರ ದೇಹಗಳು ಮಾತ್ರ ಅಲ್ಲಿ ಬಿದ್ವು. ಅವರ ಕತೆ ಅಲ್ಲೇ ಮುಗಿಯಲಿಲ್ಲ. ಬದಲಿಗೆ ಅದೊಂದು ಅಮರ ದಂತಕತೆಯಾಗೆ ಹುಟ್ಕೊಂತು. ಹೇಳೋದುಂಟು, ಚಿತ್ತೋಡಿರೋವರೆಗೂ ಗೋರಾ ಮತ್ತು ಬಾದಲ್ ಹೆಸರುಗಳು ಕೇಳಿ ಬರ್ತಲೇ ಇರುತ್ತೆ ಅಂತ. ಅಂದ್ರೆ ಅವರ ತ್ಯಾಗ ಯಾವತ್ತಿಗೂ ವ್ಯರ್ಥವಾಗ್ಲಿಲ್ಲ. ಕೊನೆಗೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಒಂದು ತ್ಯಾಗ, ಒಂದು ಬಲಿದಾನ ಹೇಗೆ ಒಂದು ಅಮರ ದಂತಕಥೆ ಆಗುತ್ತೆ? ಯಾವುದದನ್ನ ಹಾಗೆ ಮಾಡೋದು? ಗೌರವ, ಕರ್ತವ್ಯ, ಬಲಿದಾನದಂಥ ಮೌಲ್ಯಗಳು ಒಂದು ಕಥೆಯನ್ನ ಹೇಗೆ ಕಾಲವನ್ನೇ ಮೀರಿ ನಿಲ್ಲುವಂತೆ ಮಾಡ್ತವೆ? ಈ ಪ್ರಶ್ನೆ ಬಗ್ಗೆ ಯೋಚಿಸ್ತಾ ಈ ವಿವರಣೆಯನ್ನ ಮುಗಿಸೋಣ.